ಇವತ್ತು ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾನೇ ಬೇಜಾರಾಯಿತು. ಇನ್ನೋವರೆಗೆ ಜಸ್ಟ್ ಇಲ್ಲಿ ಮಂಡಿ ಹತ್ರ ಏಟಾಗಿದೆ, ಬಟ್ ತುಂಬಾ ಪೈನ್ ಆಗ್ತಿದೆ ಅಂತ ಹೇಳಿದ್ರು. ಮತ್ತೆ ನೋಡಿ ಇಲ್ಲಿ ಕೈ ಇದು ಮಾಡೋಕ್ ಆಯ್ತಿಲ್ಲ, ಸ್ಟ್ರೈಟ್ ಮಾಡೋಕ್ಕೂ ಆಯ್ತಿಲ್ಲ. ಇವಾಗ ಅಷ್ಟು ನೋವಿದೆ, ಏನು ಸೌಲಭ್ಯನೇ ಇರಲ್ಲ. ಹೇಳ್ಬೇಕು ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋಗಕ್ಕೆ ಭಯ ಇಲ್ಲ. ಆಮೇಲೆ ಕೊನೆಗೆ ಇಂಜೆಕ್ಷನ್ ಹಾಕಿಲ್ಲ, ಏನಿಲ್ಲ, ಬರೀ ಇದೊಂದು ಕ್ಲೀನ್ ಮಾಡಿದ್ರು ಅಷ್ಟೇ. ಸಣ್ಣವ್ರು ಓಡಿಸ್ತಾ ಇರ್ಲಿಲ್ಲ, ಇವ್ರು ಓಡಿಸ್ತಾ ಇದ್ರು. ಇದು ಉಜ್ಜೋಗಿದೆ, ಇಲ್ಲೂ ಉಜ್ಜೋಗಿದೆ, ಇಲ್ಲೂ ಉಜ್ಜೋಗಿದೆ. ಬೆಳಗ್ಗೆ ಈ ತರ ಒಂದು ನ್ಯೂಸ್ ಕೇಳಿ ಏನೋ ಒಂಥರ ಟೆನ್ಷನ್. ನೋಡಿ ಇಬ್ರು ಇವಾಗ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಬಂದ್ರು. ನೋಡಿ ಎಲ್ಲಾ ಕಡೆಗೂ ನೀಟಾಗಿ ಟಿಂಚರ್ ಕೂಡ ಹಾಕಿದ್ದಾರೆ. ಪೂಜಾರಿ ಇವರು. ಓಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಏತುನಾ. ಪಾಪ ಇಷ್ಟೆಲ್ಲ ರೆಡಿ ಮಾಡಿಸಿದ್ರು, ಕರೆಂಟ್ ಆಫ್ ಆಗೋಯ್ತು. 3 ಜನಕ್ಕೆ ಇವರು ಸೂತ್ರಧಾರರು, ಈ ಕತೆ ಸ್ಟೋರಿಗೆ ಮೇನ್ ಪಾತ್ರಧಾರಿ ಅವರು. ಇಲ್ಲಾದ್ರೆ ಕತೆನೇ ಓಡಲ್ಲ. ಲೆಮನ್ ಟೀ ಕುಡಿತಾ ಇದೀವಿ, ಡಿಫರೆಂಟ್ ಆಗಿದೆ, ಫಸ್ಟ್ ಟೈಮ್ ಕುಡಿತಾ ಇರೋದು. ಕರ್ನಾಟಕಕ್ಕೆ ಫಸ್ಟ್ ಸೂರ್ಯ ಹುಟ್ಟೋ ಜಾಗ ಯಾವುದು? ಹುಟ್ಟದು ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಇವತ್ತು ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾನೇ ಬೇಜಾರಾಯಿತು. ಏನಕ್ಕಂದ್ರೆ ಅರ್ಜೆಂಟಲ್ಲಿ 5 ಗಂಟೆಗೆ ಎದ್ದು ದಿನ ಬಂದು ಶೂಟ್ ಮಾಡ್ತಾ ಇದ್ದೀವಿ. ಸಂಜೆ ಹೋಗೋದು 7 o'clock 6 o'clock ಆ ಥರ ಆಗುತ್ತೆ. ಅಲ್ಲಿವರೆಗೂ ಶೂಟ್ ಮಾಡ್ತಾನೆ ಇರ್ತೀವಿ. ಸೊ ಇವತ್ತು ಬೆಳಗ್ಗೆ ಸಣ್ಣವ್ರದ್ದು ಶೂಟ್ ಇತ್ತು, ಮತ್ತು ಇನ್ನೊಬ್ರು ಆರ್ಟಿಸ್ಟ್ ಶೂಟ್ ಇತ್ತು. ಅವರು ಬರುವಾಗ ಇದೇ ಜಾಗದಲ್ಲಿ, ಅಂದರೆ ನೆನ್ನೆ ತುಂಬ ಜೋರು ಮಳೆ ಬಂತಲ್ವಾ, ಸೊ ಇದೇ ಜಾಗದಲ್ಲಿ ನೋಡಿ ಇಲ್ಲಿ ನೀರಿದೆ. ಆಟೋ ಮತ್ತು ಬೈಕ್ ಬರಬೇಕಾದ್ರೆ ಇಲ್ಲಿ ಸ್ಕಿಡ್ ಆಗಿ ಸಣ್ಣವ್ರು ಬಿದ್ದಿದ್ದಾರೆ. ಸಣ್ಣ ಮತ್ತು ಇನ್ನೊಬ್ರು ಆರ್ಟಿಸ್ಟು, ಅದು ನನ್ನ 2 ವೀಲರಲ್ಲಿ ಬಿದ್ದರು. ಬನ್ನಿ ನೋಡಿ ಇಲ್ಲಿ ರೆಸ್ಟ್ ತಗೋತಾ ಇದ್ದಾರೆ. ಈಗ ಡ್ರೆಸ್ಸಿಂಗ್ಸ್ ಮಾಡಿಸ್ಕೊಂಡು ಬಂದ್ವಿ ಅಷ್ಟೇ. ನೋಡಿ ಇಲ್ಲಿ ಯಾಕೆ ಸಣ್ಣ ಮಾತು ಏನು ಮಾಡಿದ್ರಿ ಇವತ್ತು ಹೇಳಿ, ನೀವೇ ಹೇಳಿ, ನಾನೇನು ಹೇಳಲ್ಲ. ಸ್ವಲ್ಪ ಸ್ಕಿಡ್ ಆಗಿ ಬಿದ್ರಾ? ಅದಕ್ಕೆ ಅವ್ರಿಗೆ ಅಷ್ಟೊಂದು ಏಟಾಗೈತೆ. ಮುಖ ತೋರಿಸಿ ನಿಮ್ಮದು, ಮುಖನೂ ಲೈಟಾಗಿ. ಹಾಂ ಬೇಕಿತ್ತ ಇದು? ಹೇಳಿ ನೀವೇ ಸೀನ್ ಎಕ್ಸ್ಪ್ಲೇನ್ ಮಾಡಿ ಏನಾಯ್ತಂತ. ಅದ್ರಲ್ಲಿ ಬೇರೆ ಯಾವ ಸಾಂಗ್ ಆಡ್ಕೊಂಡ್ ಬರ್ತಾ ಇದ್ರು ಹೇಳಿ ಇಬ್ರು? ಅದು ಈ ಆಟೋ ಪಕ್ಕದಲ್ಲಿ ಇತ್ತು, ಮತ್ತೆ ಈ ಆಟೋನು ಬರ್ತಾ ಇತ್ತು. ಅಲ್ಲಿ ನೀರಿತ್ತಲ್ಲ, ನೀರ್ ಎಗರುತ್ತೆ ಅಂತ ಮಣ್ಣ್ ಮೇಲೆ ಇಳಿಸಿದ್ದಾರೆ. ಬಂದಿದೀವಿ, ಅದು ಮಣ್ಣು ಮಳೆ ಬಂದಿತ್ತಲ್ಲ ನೈಟು, ಅದು ಸ್ವಲ್ಪ ಗುಡ್ಡೆ ತರ ಆಗಿತ್ತು, ಅದ್ರ ಮೇಲೆ ಹತ್ತಿಸ್ಬಿಟ್ಟೆ ಸ್ಕಿಡ್ ಆಯ್ತು. ಅವಾಗ ಕಂಟ್ರೋಲ್ ಸಿಕ್ಕಿಲ್ಲ ಗಾಡಿಗೆ. ಅವಾಗ ಕಾಲ್ ಕೊಡಕ್ಕೆ ಅಂತ ಹೋದೆ, ಕಾಲ್ ಗಾಡಿಗೆ ಸಿಗಾಕೊಂಡ್ ಬಿದ್ದಿರೋದು. ಸರಿಯಾಗಿ ಬಿದ್ದಿದ್ದಾರೆ. ಸಣ್ಣವ್ರು ಈ ಸರಿ ಓಡಿಸ್ತಾ ಇರ್ಲಿಲ್ಲ, ಇವ್ರು ಓಡಿಸ್ತಾ ಇದ್ರು. ಬಟ್ ಅಲ್ಲಿಂದ ಕರೆಕ್ಟಾಗೆ ಬಂದವರೆ, ಕರೆಕ್ಟಾಗಿ ಶೂಟಿಂಗ್ ಸ್ಪಾಟ್ ಹತ್ರ ಬಂದು ಬಿದ್ದಿದ್ದಾರೆ. ಮಗ ಬಾರ ಇಲ್ಲಿ, ಧೀರಜ್ ಬರ ಇಲ್ಲಿ, ಈ ಕಡೆ ಬಾ, ತೋರಿಸ್ತೀನಿ ಅಲ್ಲ ನೋಡಿ. ಏಟಾಗಿರೋದನ್ನ ತೋರ್ಸಿದ್ರೆ ಪ್ರಶಸ್ತಿ ಕೊಡ್ತಾ ಇದೀವಿ ಇಲ್ಲಿ ಅಲ್ಲ. ಒಳ್ಳೆ ಕೆಲಸ ಮಾಡಿದಾರಪ್ಪ ಬೆಳಗ್ಗೆ ಎದ್ದು. ಬೆಳಗ್ಗೆ ಅದು 7 ಗಂಟೆ ಟೈಮಿಂಗ್ಸ್ ಕರೆಕ್ಟಾಗಿ ಬಿದ್ದಿದ್ದಾರೆ. 7 ಗಂಟೆಗೆ ಶೂಟಿಂಗ್ ಸ್ಪಾಟಿಗೆ ಬನ್ನಿ ಅಂದಿದ್ದೀವಿ. ಸಣ್ಣವ್ರಿಗೆ ಜಸ್ಟ್ ಇಲ್ಲಿ ಮಂಡಿ ಹತ್ರ ಏಟಾಗಿದೆ, ಬಟ್ ತುಂಬಾ ಪೈನ್ ಆಗ್ತಿದೆ ಅಂತ ಹೇಳಿದ್ರು. ಮತ್ತೆ ನೋಡಿ ಇಲ್ಲಿ ಕೈ ತರ್ಚೋಗಿದೆ ನಮ್ಮ ಸಣ್ಣಗೆ. ಇವರಿಗೆ ನೋಡಿ ಎಷ್ಟು ಏಟಾಗಿದೆ ಅಂತ. ಇಲ್ಲಿ ಕೈ ಈ ಸೈಡು, ಹಾ ನೋಡಿ ಈ ಕೈ ಮತ್ತೆ ಕಾಲು ನೋಡಿ, ಇಷ್ಟು ಕಾಲು ಅಲ್ಲ. ಇವ್ರಿಗೆ ಆಸೆ ಬೇರೆ ಇತ್ತಂತೆ ಬೀಳೋದಕ್ಕೆ, ಅದನ್ನ ಬೇರೆ ಹೇಳ್ತಾರೆ ಡ್ರೆಸ್ಸಿಂಗ್ ಮಾಡುವಾಗ. ಏನು ಸಣ್ಣ ಬಿಡಿಸ್ಬಿಟ್ರಲ್ಲಪ್ಪ, ಮೊದ್ಲೇ ಇಷ್ಟ ಅಂತ ಹೇಳ್ತಾರೆ ಇವರು. ಇದಿಷ್ಟು ನಿಜ, ಅವ್ರು ಅಷ್ಟೇಟ್ ಆಗಿದೆ, ಅವ್ರಿಗಿಂತ ಇವರೇ ಜಾಸ್ತಿ. ಇದು ಮಾಡೋಕ್ ಆಯ್ತಿಲ್ಲ, ಸ್ಟ್ರೈಟ್ ಮಾಡೋಕ್ಕೂ ಆಯ್ತಿಲ್ಲ. ಇವಾಗ ಅಷ್ಟು ನೋವಿದೆ. ಮತ್ತೆ ಇಲ್ಲಿ ಒಳಗೆ ಇದು ಫುಲ್ ವೈಟ್ ಇದು ಕಾಣಿಸ್ತೈತೆ ನಂಗೆ. ಅಂದ್ರೆ ಮಂಡಿ ಕೊಟ್ಟಿದ್ದೀರಾ ಅಲ್ಲ, ಬಿದ್ದಿದ ತಕ್ಷಣ ಮಂಡಿ ಕೊಟ್ಟವ್ರಕ್ಕ. ನೋಡಿ ನೋಡಿನೇ ಇನ್ನು ಭಯ ಪಡ್ಕೋತಾ ಇರ್ತಾಳೆ ಅವಳು. ತಲೆ ಸುತ್ತ ಬಂದ್ಬಿಡ್ತು, ಇದು ವೈಟ್ ಎಲ್ಲ ಅಲ್ಲ. ನಮ್ಮ ಅಕ್ಕ ಶೂಟಿಂಗ್ ಅಲ್ಲಿ ಆಕ್ಚುಲಿ ಆಕ್ಟ್ ಮಾಡ್ತಾ ಇದ್ರು, ಕಿಟಕಿಯಲ್ಲಿ ನೋಡಿ ಏನ್ ಇವಕ್ಕ ಹಿಂಗ್ ಓಡೋಯ್ತಲ್ಲ ಅಂತ ನಾನು ಬಿಚ್ಬಿಟ್ಟೆ ಎಸ್ಬಿಟ್ಟು ಓಡ್ ಬಂದ್ಬಿಟ್ಟೆ. ನಾನು ಭಯ ಇವಕ್ಕ ಫುಲ್ ಶಾಕ್ ಆಗೋಯ್ತು. ಚೆನ್ನಾಗಿ ಕೊಟ್ಟಿಲ್ಲ, ಏನು ಟ್ರೀಟ್ಮೆಂಟೇ ಕೊಟ್ಟಿಲ್ಲ. ನೋಡಿ ಫ್ರೆಂಡ್ಸ್, ಏನಂದ್ರೆ ಆಲ್ಮೋಸ್ಟ್ ನಾವು ಪ್ರೈವೇಟ್ ಹಾಸ್ಪಿಟಲ್ ಏನಕ್ಕೆ ಅಂತ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ತೀವಿ. ಪ್ರೈವೇಟ್ ಹಾಸ್ಪಿಟಲ್ ಏನಕ್ಕೆ ಅಂತ ಅಲ್ಲ ಮಗ, ಇವಾಗ ಎಮರ್ಜೆನ್ಸಿ ಪ್ರೈವೇಟ್ ಹಾಸ್ಪಿಟಲ್ ಅಂದ್ರೆ ಆಲ್ಮೋಸ್ಟ್ ಹೇಳ್ತೀನಿ ಮಗ. ನಾವು ತುಂಬಾ ಜನ ಗೊತ್ತಾ, ಪ್ರೈವೇಟ್ ಹಾಸ್ಪಿಟಲ್ ಏನಕ್ಕೆ ಗೌರ್ಮೆಂಟ್ ಹಾಸ್ಪಿಟಲ್ ಇದ್ರೆ ಸಾಕಲ್ವಾ ಇಲ್ಲ, ಅಂದ್ರೆ ಎಲ್ರಿಗೂ ಅಂತ ಟ್ರೀಟ್ಮೆಂಟ್ ಚೆನ್ನಾಗಿರುತ್ತೆ ಅಂತ. ಒಳ್ಳೆ ಸಂಬಳ ಸಿಗುತ್ತೆ ನರ್ಸ್ಗಳಿಗೆ. ದಯಮಾಡಿ ಯಾರು ಹತ್ಕೊಂಡು ಒಬ್ರು ಬಂದಿದ್ದಾರೆ ಪೇಷಂಟ್ ಅಂದಾಗ ಸೌಜನ್ಯದಿಂದ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದು ನೋಡಿ. ಅಳ್ಬೇಕಾದ್ರೆ ಏನಂತ ಇದ್ರೆ ಮನೆಗೆ
ಅದೇ ಇವರಿಗೆ ನನಗೆ ಗ್ರೂಪ್ ಆಗ್ತಾರೆ. ನೀವು ಸರ್ಕಾರಿ ಸಂಬಳ ತಗೊಂತೀರ ಅಂದ್ರೆ ನೀವು ಸಾರ್ವಜನಿಕರ ಸೇವೆ ಮಾಡಕ್ಕಿರೋದು. ನಮ್ಮ ನರ್ಸ್ಗಳ ಮೇಲೆ ಗೌರವ ಇದೆ. ಹಂಗನ್ಬಿಟ್ಟು ನೀವು ದಬ್ಬಾಯಿಸೋದಾಗ್ಲಿ, ಬಂದು ಪೇಷಂಟ್ ಸರಿಯಾಗಿ ನಡ್ಕೊಳ್ಳೋದಿರೋದಾಗ್ಲಿ ನೋಡಿ, ಕರೆಕ್ಟಾಗಿ ಕ್ಲೀನ್ ಮಾಡಿಲ್ಲ, ಸುಮ್ನೆ ಹಂಗೆ ಹೆಂಗ್ ಬೇಕಂದ್ರೆ ಹಂಗೆ ಡ್ರೆಸ್ಸಿಂಗ್ ಮಾಡಿದ್ದಾರೆ. ಇಲ್ಲೂ ಮಾಡಿಲ್ಲ ನೋಡಕ್ಕ. ಮಣ್ಣು ಹಂಗೆ ಐತೆ, ಅದನ್ನ ಕ್ಲೀನ್ ಅಲ್ಲ ಇಲ್ಲಿ ನೋಡಿ, ಇಲ್ಲಿ ಮಣ್ಣು ಕ್ಲೀನ್ ಮಾಡಿಲ್ಲ ಕಣೋ, ಮಾಡಿಲ್ಲ. ಕೈ ಗಾಯ ಮಣ್ಣು ಕ್ಲೀನ್ ಮಾಡಿಲ್ಲ. ಹಂಗೆ ಟಿಂಚರ್ ಹಾಕಲ್ಲ. ಸರ್ಕಾರಿ ಹಾಸ್ಪಿಟಲ್ಗಳು ಕೆಲಸ ಮಾಡೋ ನರ್ಸ್ಗಳು ನಾನು ದಯಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂದ್ರೆ ಎಲ್ಲರೂ ಕೆಟ್ಟವರು ಅಂತ ನಾನು ಹೇಳ್ತಿಲ್ಲ, ಗೌರವ ಇದೆ ನಂಗೆ ನರ್ಸ್ಗಳ ಮೇಲೆ. ಆದ್ರೆ ಪೇಷಂಟ್ಗಳು ಬಂದಾಗ ಸ್ವಲ್ಪ ಮರ್ಯಾದೆ ಕೊಡ್ತಾರೆ. ಯಾರು ಬಿದ್ದಿಲ್ಲ, ನಿಮ್ಮ ಹತ್ರ ಬಂದಿದೆ ಅಂದ್ರೆ ಕಾಸಿಲ್ಲ ಅಂತಲ್ಲ, ಏನೊಂದು ಬಿದ್ದಿರ್ತಾರೆ ಎಮರ್ಜೆನ್ಸಿ ಮಗ 24 hours ಅದೇ ತೆಗ್ದಿರೋದು. 7 ಗಂಟೆಲಿ ಯಾವ ಹಾಸ್ಪಿಟಲ್ ತೆಗ್ದಿರೋದು ಹೇಳು ಅಲ್ವಾ? ಅದೊಂದು ಗೌರವ ಕೊಡಿ. ಪೇಷಂಟ್ ಬಂದಿದ್ದಾರೆ ಅಂದ್ರೆ ಅಳ್ತಾ ಇದಾರೆ, ಸಮಾಧಾನ ಮಾಡಿ ನೋಡಿ. ಇವ್ರು ಅಳ್ತಾ ಇದಾರೆ, ತುಂಬಾ ಆಗಿದೆ ಅಲ್ಲ, ಅವ್ರಿಗೂ ಬೇಜಾರಾಗುತ್ತೆ. ಅಳ್ತಾ ಇದಾರೆ, ನಂಗೆ ಈ ತರ ಆಗಿದೆ ಅಂತ. ತಪ್ಪು ಮಗ, ಸಮಾಧಾನ ಮಾಡಕ್. ಅದು ಬಿಟ್ಟು ಅಳವ್ರಿಗೆ ನೀನು ಬೈತಿ ರೋಪ ಜೊತೆ ಯಾರನ್ನು ಇರಕ್ಕೆ ಬಿಡ್ತಿಲ್ಲ. ಆಚೆ ಹೋಗಿ ಅನ್ನೋದು ಒಳ್ಳೆ ಆಚೆ ಹೋಗಿ. ಸರಿ ಆಯ್ತು, ಇದು ಬಿದ್ದಿರೋದು ಮಣ್ಣಿನ ಮಾರ್ಕ್ ಇದೆ, ಬಿದ್ದಿರೋದು ಈ ರೋಡಿಂದ ಹಂಗೆ ಐತೆ. ಏನು ಸಂಬಳ ತಗೊಂತಾರಲ್ಲ, ಬಿಟ್ಟಿ ಮಾಡ್ತಾರಾ? ಇಲ್ಲ ಅಲ್ವಾ? ಅದೊಂದು ಗೌರವ ಇರಲಿ ಪೇಷಂಟ್ಗಳ ಮೇಲೆ. ಹೌದು, ಅದೊಂದು ರಿಕ್ವೆಸ್ಟ್. ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗೋಣ, ಇವಾಗ ಟೈಮ್ 8 o'clock ಆಗಿದೆ, ಸರಿನಾ? ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಆಮೇಲೆ ಅಲ್ಲಿ ಇಂಜೆಕ್ಷನ್ ತಗೊಳ್ಳಿ, ಪೇನ್ ಕಿಲ್ಲರ್, ಸರಿ ಹೋಗುತ್ತೆ. ಇಲ್ಲಾಂದ್ರೆ ನಾಳೆ ತುಂಬಾ ಪೇನ್. ಅಲ್ಲ, ನಮ್ಮ ಸರ್ಕಾರಿ ಹಾಸ್ಪಿಟಲ್ ಮಗ ಕೂಡ ಅವ್ರು ಕೂಡ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ರೆ ಯಾರು ಜನ ಕೂಡ ಪ್ರೈವೇಟ್ ಹಾಸ್ಪಿಟಲ್ ಹೋಗಲ್ಲ. ಮೊದ್ಲು ಹೇಳಿದ್ರು TT ಇಂಜೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ರು, ಆಮೇಲೆ ಹೇಳಿದ್ರು ಅದಿಲ್ಲ, TT ಇಂಜೆಕ್ಷನ್ ಮಾತ್ರ ಸಫ್ಟಿಕ್ದು ಮಾತ್ರ ಕೊಡ್ತೀನಿ, TT ಇಂಜೆಕ್ಷನ್ ಖಾಲಿ ಆಗಿದೆ ಅಂದ್ರು. ಆಮೇಲೆ ಹೇಳಿದ್ರು ಅದನ್ನು ಕೂಡ ತರಲೇ ಇಲ್ಲ. ಒಳಗೆ ಹೋಗಿ ಒಂದು ಅರ್ಧ ಗಂಟೆ, ಒಂದು 1/4 ಗಂಟೆ ಮಾಡಿದ್ರು, ಬರಲೇ ಇಲ್ಲ. ನಮಗೆ ಪೈನ್ ಆಗ್ತೈತೆ, ತಡಿಯಕ್ಕಾಗ್ತಿಲ್ಲ ಅಂತ ಕೊನೆಗೂ ಬರಲೇ ಇಲ್ಲ. ಆಮೇಲೆ ಕೊನೆಗೆ ಇಂಜೆಕ್ಷನ್ ಹಾಕಿಲ್ಲ, ಏನಿಲ್ಲ, ಬರೀ ಇದೊಂದು ಕ್ಲೀನ್ ಮಾಡಿದ್ರು ಅಷ್ಟೇ. ಅದು ಕರೆಕ್ಟ್ ಆಗಿ ಮಾಡಿಲ್ಲ. ಇಲ್ಲೆಲ್ಲ ಬರೀ ಇದು ಕಲ್ಲಿದೆ, ಕಲ್ಲು ಅದ್ರ ಮೇಲೆನೆ ಪ್ರೆಸ್ ಮಾಡಿ ನೋಡ್ಲಿ. ಅಲ್ಲ, ಹೇಳ್ಬಾರ್ದು ಅನ್ಕೊಂಡು ಹಾಸ್ಪಿಟಲ್ ಬಗ್ಗೆ ಹೇಳ್ಬೇಕಾಗತ್ತೆ. ಈಗ ಮದ್ದೂರು ಟು ಕುಣಿಗಲ್ಗೂ ಹೈವೇ ಕೆಸ್ತೂರು ಊರಿದು ಈ ಸರ್ಕಾರಿ ಹಾಸ್ಪಿಟಲ್ನ ವಿಡಿಯೋ ಯಾರ್ಯಾರು ನೋಡಿದ್ರ, ಆರೋಗ್ಯ ಇಲಾಖೆ ಸಂಬಂಧಪಟ್ಟವ್ರು ಹೇಳ್ತಾ ಇದ್ದೀನಿ ನಿಮಗೆ, ದಯಮಾಡಿ ಸ್ವಲ್ಪ ಸೇವೆಯನ್ನು ಚೆನ್ನಾಗಿ ಕೊಡಿ. ಯಾಕಂದ್ರೆ ಸಾರ್ವಜನಿಕರ ತೆರಿಗೆ ದುಡ್ಡು ನಿಮ್ಗೆ ಸಂಬಳ ಬರ್ತಾ ಇರುತ್ತೆ, ಯಾರ್ದೋ ಬಿಟ್ಟಿ ದುಡ್ಡು ಅಲ್ಲ. ಒಂದು ಇಂಜೆಕ್ಷನ್ ಹಾಕಿ ಯೋಗ್ಯತೆ ಇಲ್ಲ ಅಂದ್ರೆ ಬೇಜಾರಾಗುತ್ತೆ. ಸರ್ಕಾರ ನಮ್ದು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಅಂತಾರೆ, ಏನು ಸೌಲಭ್ಯನೇ ಇರಲ್ಲ. ಹೇಳ್ಬೇಕು ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಕ್ಕೆ ಭಯ ಇಲ್ಲ. ಭಯ ಏನಂದ್ರೆ ನಮ್ದೇನೋ ಒಂಥರ ಇವ್ರು ಮೇಲ್ ಪೊಸಿಷನ್, ನಾವೆಲ್ಲ ಕೀಳು, ಫ್ರೀ ಬಿಟ್ಟಿಗೆ ಬಂದ್ಬಿಟ್ಟವ್ರೆ ತೋರ್ಸ್ಕೊಳಕ್ಕೆ ಅನ್ನೋ ತರ ನೋಡ್ತಾರೆ. ದಯಮಾಡಿ ಫ್ರೆಂಡ್ಸ್, ಯಾರ್ಯಾರು ಸರ್ಕಾರಿ ಹಾಸ್ಪಿಟಲ್ ಕೆಸ್ತೂರು ಸರ್ಕಾರಿ ಹಾಸ್ಪಿಟ್ಲಿಗೆ ಮೆನ್ಷನ್ ಮಾಡಿ ಕಮೆಂಟಲ್ಲಿ ಟ್ಯಾಗ್ ಮಾಡಿ, ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ, ಸ್ಟಾಪ್ ಮೇಲೆ ವಿಚಾರಣೆ ತಗೊಳ್ಳಿ. ಅರ್ಥಾತ್ ಅಂದ್ರೆ ಹೇಗಾದ್ರೂ ಬಂದು ಇನ್ಸ್ಪೆಕ್ಷನ್ ಮಾಡಿ ನೀವು. ಯಾಕಂದ್ರೆ ಪೇಷಂಟ್ ಯಾರಾದ್ರೂ ನೀವು ಹಿಂಗಾಯ್ತು, ನಾಳೆ ಏನೋ ದೊಡ್ಡ ಕೇಸ್ಗಳು ಬಂದ್ರೆ ನಮಗಾಗಿರೋ ಅನುಭವ ಇನ್ನೊಬ್ರಿಗೆ ಆಗ್ಬಾರ್ದು. ಆದ್ರೆ ಇವ್ರು ಎಷ್ಟು ನಳ್ಳಾಡ್ತಾ ಇದ್ರ ಅಂದ್ರೆ, ಅಳ್ತಾವ್ರೆ. ಏನಕ್ಕೆ ಅಳ್ತಿದ್ದೀರಾ ನೀವು? ಮಾತಾಡಕ್ಕಾಗಲ್ವ ನಿಮ್ಗೆ ಅಂತವ್ರೆ. ಕೆಸ್ತೂರು ಗೌರ್ಮೆಂಟ್ ಹಾಸ್ಪಿಟಲ್ ಜ್ಞಾಪಕ ಇಟ್ಕೊಳ್ರಿ ದಯಮಾಡಿ. ನಾವಿವಾಗ ಹೋಗಿದ್ದು ಅದೇ ಹಾಸ್ಪಿಟ್ಲು, ಬಟ್ ಈ ಹಾಸ್ಪಿಟ್ಲು ಅಂತ ಅಲ್ಲ, ಇವಾಗ ಇರೋ ಪ್ರತಿಯೊಂದೊಂದು ಹಾಸ್ಪಿಟಲ್. ಸ್ವಲ್ಪ ಪೈನ್ ಆಗ್ತಿದೆ ನೋಡಿ ಅಂತ ಹೇಳಿದ್ರು ಮುನ್ನವರು. ಅದಕ್ಕೆ ನಾನ್ ನೋಡೋದ, ನೀವ್ ನೋಡೋದ, ನೀವ್ ಆಚೆ ಇರಿ ಅಂತ ಅಂದ್ಬಿಟ್ರು. ಅಂದ್ರೆ ಎಲ್ಲಾ ಕಡೆ ಹಂಗೆ ಇರ್ತಾರೆ ಅಂತಲ್ಲ. ಆಲ್ಮೋಸ್ಟ್ ನಾವು ನೋಡಿರೋ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೆಲ್ಲ ಡಾಕ್ಟರ್ಗಿನ ನರ್ಸ್ಗಳೇ ಅಲ್ಲಿ ಓನರು. ಗಾಡಿ ಏನಾದ್ರೂ ಪರವಾಗಿರ್ಲಿಲ್ಲ, ನಾನು ಗಾಡಿ ಬಗ್ಗೆ ಯೋಚನೆನೂ ಮಾಡಿಲ್ಲ. ಇವ್ರುಗಳು ಏನಕ್ಕೆ ಬಿದ್ದ ಅಂತ ಇಲ್ಲ, ಸೈಡು ಪೂರ್ತಿ ಆಕ್ಚುಲಿ ಹೇಳ್ಬೇಕಂದ್ರೆ ಫುಲ್ಲು ಇದಾಗಿದೆ, ಉಜ್ಜೋಗಿದೆ ನೋಡಿ, ಎಲ್ಲಿವರೆಗೂ ಉಜ್ಕೊಂಡು ಬಂದಿದೆ ನೋಡಿ. ಇದು ಉಜ್ಜೋಗಿದೆ, ಉಜ್ಜೋಗೈತೆ ಅಂದ್ರೆ ಸ್ಕಿನ್ನು. ಕಬ್ಬಣ ಉಜ್ಜೋಗಿದೆ, ಇದು ಉಜ್ಜೋಗಿದೆ, ಇಲ್ಲೂ ಉಜ್ಜೋಗಿದೆ, ಇಲ್ಲೂ ಉಜ್ಜೋಗಿದೆ. ಇಲ್ಲಿ ಬಿದ್ದಿದ್ದು ಕರೆಕ್ಟಾಗಿ ಸಿಮೆಂಟ್ ಮೇಲೆ ಬಿದ್ದವ್ರೆ. ಮಣ್ಣು ಮೇಲೆ ಬಿದ್ದಿದ್ರು ನೋಡಿ, ಏನೂ ಆಗ್ತಾ ಇರಲಿಲ್ಲ. ಮಣ್ಣು ಮೇಲೆ ಬಿದ್ದಿದ್ರು, ಇದೇ ಸ್ಪಾಟಲ್ಲಿ ಬಿದ್ದಿರೋದು ನೋಡಿ. ಆ ಕಬ್ಬಣ ಬಂದು ಇಲ್ಲೇ ಹೊಡೆದಿರೋದು, ಸರಿಯಾಗಿ ಬಿದ್ದರು ಮಾತ್ರ. ಅದಕ್ಕೆ ಹೇಳ್ತಾ ಇರೋದು, ಗಾಡಿ ಓಡಿಸ್ಬೇಕಾದ್ರೆ ನಿಧಾನಕ್ಕೆ ಓಡಿಸಿ ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದೊಂದ್ಸಲಿ ನಿಧಾನಕ್ಕೆ ಬರ್ತಿದ್ರು. ಇವಾಗ ಅವ್ರು ನೋಡಿ ನಿಧಾನಕ್ಕೆ ಬರ್ತಾ ಇದ್ದಿದ್ದು, ಮಣ್ಣು ಮೇಲೆ ಬಂದಿರೋದಕ್ಕೆ ಸ್ಕಿಡ್ ಆಗಿ ಹಿಂಗೆ ಬಿದ್ದರು. ಜಸ್ಟ್ ಹಂಗೆ ಬಿದ್ದಿದ್ದಕ್ಕೆ ಉಜ್ಜಿ ಅವ್ರಿಗೆ ಕೈ ಕಾಲು ಎಲ್ಲ ಡ್ಯಾಮೇಜ್ ಆಗಿದೆ. ಅವರಿಗೆ ಮಂಡಿ ಹತ್ರ ಅಷ್ಟೇ ಏಟಾಗಿದೆ. ಬಟ್ ಆದರೂ ಅಷ್ಟೇ ಹಾಸ್ಪಿಟಲಿಗೆ ಸಡನ್ನಾಗಿ ಇವಾಗ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಅಂದರೆ ರೆಸ್ಪಾನ್ಸ್ ಮಾಡಲಿಲ್ಲ ಹಾಸ್ಪಿಟ್ಲಲ್ಲಿ. ತುಂಬ ಬೇಜಾರಾಯಿತು ನನಗೆ. ಬಟ್ ಏನು ಹೇಳಬೇಕು ಗೊತ್ತಾಗಿಲ್ಲ ನಂಗೆ ಆ ಟೈಮಲ್ಲಿ. ಸಣ್ಣವ್ರಿಗೆ ಹಂಗಾಗಿದೆ, ಮತ್ತು ನಮ್ಮನ್ನ ನಂಬಿ ಒಬ್ಬರು ಆರ್ಟಿಸ್ಟ್ ಬಂದಿದ್ದಾರೆ. ಆ್ಯಕ್ಚುಲಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಅದು ನಮ್ಮ ಕರ್ತವ್ಯ, ನಾವು ನೋಡ್ಕೋತಿದ್ದೀವಿ. ಅವ್ರ ಅಪ್ಪ ಅಮ್ಮ ಎಲ್ಲರೂ ಏನು ಹೇಳ್ತಾರೆ ಹೇಳಿ, ನಮಗೆ ಬೈತಾರೆ. ಅವರೇ ಗಾಡಿ ಓಡಿಸ್ತಿದ್ದು ಆದರೂ ಕೂಡ ನಮಗೆ ಬೈಕೋತಾರೆ. ಸೊ ಅದಕ್ಕೋಸ್ಕರ ನಾನು ಅವ್ರು ಬೈತಾರೆ ಅಂತ ಹೇಳ್ತಾ ಇಲ್ಲ, ಸೇಫಾಗಿರಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ಅವ್ರು ಆಕಸ್ಮಿಕವಾಗಿ ಒಂದೊಂದು ಟೈಮ್ ಈ ಥರ ಆಗುತ್ತೆ. ಸದ್ಯಕ್ಕೆ ಅವ್ರಿಗೆ ಫೇಸಿಗೇನು ಡ್ಯಾಮೇಜ್ ಆಗಿಲ್ಲ, ಕೈ ಮತ್ತು ಕಾಲಾಗಿದೆ, ಅಂದರೆ ಉಳುಕಿರೋ ಥರ ಆಗಿದೆ ಅಷ್ಟೇ. ಅಂದರೆ ಗಾಡಿ ಬಂದು ಕಾಲ ಮೇಲೆ ಹಿಂಗೆ ಬಿದ್ದೋಯ್ತು, ಅವ್ರಿಗೆ ಎದೊಳಕ್ಕೂ ಸಹ ಆಗಿಲ್ಲ, ಆ ಥರ ಆಗೋಯ್ತು. ನಮ್ಮ ಮಾಲಿನ್ಯಕ್ಕೂ ಅಂತೂ ಜೋರಾಗಿ ಕಿರ್ಚ್ಬಿಟ್ರು. ಎಲ್ಲರೂ ಶೂಟಿಂಗ್ ಸ್ಪಾಟಿಂದ ಎದ್ದು ಓಡ್ ಬಂದುಬಿಟ್ವಿ. ನೋಡಿದ್ರೆ ಇಬ್ಬರು ಈಚೆ ಬಿದ್ದೋಗಿದ್ದಾರೆ.
ನಮಗೆ ಹೆಂಗಾಯಿತು ಅಂದರೆ ಆ ಸಿಚುವೇಶನಲ್ಲಿ ತುಂಬ ಬೇಜಾರಾಯಿತು. ಚಿಕ್ಕದಾಗಾಯಿತು, ದೇವರೆಲ್ಲೋ ಕಾಪಾಡಿದ್ದಾನೆ, ದೇವರೆಲ್ಲ ಒಂದು ಕಡೆ ಇದ್ದಾನೆ. ಸದ್ಯ ನಮ್ಮ ಮುಂದೆ ಬಂದು ಬಿದ್ದರು, ಅಲ್ಲೆಲ್ಲೋ ರೋಡಲ್ಲಿ ಬಿದ್ದಿದ್ದರೆ ಹೆಂಗಾಗ್ತಿತ್ತು ಹೇಳಿ. ನಿಜ ತುಂಬ ಟೆನ್ಷನಲ್ಲಿದ್ದೀನಿ ಇವತ್ತು. ಬೆಳಗ್ಗೆ ಈ ಥರ ಒಂದು ನ್ಯೂಸ್ ಕೇಳಿ ಏನೋ ಒಂಥರ ಟೆನ್ಷನ್ನು. ಏನೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು ಅಂತ ಅನ್ನಿಸ್ತದೆ. ನೋಡಿದ್ರೆ ಸಣ್ಣವ್ರು ಫಸ್ಟು ಬೇಗ ಯಾವಾಗ ಅವ್ರ ಕಾಲು ಸರಿ ಮಾಡ್ಕೊಂಬಿಟ್ರೆ ಸಾಕು. ಸುಮ್ಮನೆ ಇವತ್ತೇ ಈ ಥರ ಆಗಬೇಕಾ ಅಂತ ಅನ್ನಿಸ್ಬಿಡ್ತು. ಈ ಸ್ಕೂಲಲ್ಲಿ ನಮಗೆ 7 ದಿನ ಟೈಮ್ ಕೊಟ್ಟಿದ್ರು, ಇವಾಗ ಆಲ್ರೆಡಿ 6 ದಿನ ಆಗೋಯ್ತು. ಇದು ಲಾಸ್ಟ್ನೇ ದಿನ. ಲಾಸ್ಟ್ ದಿನದಲ್ಲಿ ನಾವು ಇವಾಗ ಶೂಟಿಂಗು ಕಂಪ್ಲೀಟ್ ಮಾಡೋಣ, ಇಲ್ಲ ಅವ್ರಿಗೆ ಏಟಾಗಿದೆ ಅಂತ ನಾವು ಬೇಡಪ್ಪ ಶೂಟಿಂಗ್ ಏನಕ್ಕೆ, ಫಸ್ಟು ಜೀವ ಇಂಪಾರ್ಟೆಂಟು ಅಲ್ವಾ. ಬಟ್ ಆದರೆ ಒಂದು ಕಡೆ ಇವಾಗ ಶರಣನು ಫುಲ್ ಟೆನ್ಷನ್ ಆಗೋಗಿದ್ದಾನೆ, ಮತ್ತು ನಾನು ಕೂಡ ಟೆನ್ಷನ್ ಆಗೋಗಿದ್ದೀನಿ. ಮತ್ತು ಇವಾಗ ಅವ್ರಿಗೆ ಬೇರೆ ಆ ಥರ ಆಗಿದೆ. ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ ನೋಡಿ. ಸಿಚುವೇಶನ್ಸು ಹೆಂಗೆ ಆಟಾಡಿಸುತ್ತೆ ಅಂತ ಅಂದರೆ ನಮ್ಮನ್ನ ತುಂಬ ಅಂದರೆ ತುಂಬ ಬೇಜಾರು ಮಾಡಿಬಿಡುತ್ತೆ. ಗೈಸ್ ಇವಾಗ ಇವ್ರನ್ನ 10 ಗಂಟೆಗೆ ನಾವು ಕರ್ಕೊಂಡು ಹೋಗಬೇಕು, ಅಂದರೆ ಒಂದು ಕ್ಲಿನಿಕ್ಗೆ. ಇಲ್ಲಿ ನಿಯರ್ ಎಲ್ಲೂ ಅಷ್ಟು ಕ್ಲಿನಿಕ್ ಇಲ್ಲ. ಯಾವ ಊರಲ್ಲಿ ಮಗ ಇರೋದು? ಮಲ್ಲಂಕುಪ್ಪೆ. ಮೊದಲು ಪೈನ್ ಕಮ್ಮಿ ಆದರೆ ಸಾಕು ಅನ್ನೋಂಗೆ ಆಗ್ತಿದೆ, ಎಷ್ಟು ಪೈನ್ ಆಗ್ತಿದೆ. ಇವ್ರಿಗೆ ಜಾಸ್ತಿ ಏಟಾಗಿದೆ, ಅದಕ್ಕೆ ಪಾಪ ಅವ್ರು ತಡ್ಕೊಳಕ್ ಆಗ್ತಾ ಇಲ್ಲ. ಅಂದರೆ ಇದು ಸೆಪ್ಟಿಕ್ ಇಂಜೆಕ್ಷನ್ ಕೊಡಿಸ್ಬೇಕು ಅಲ್ಲ ಮಗ? ಸೆಪ್ಟಿಕ್ದು ಮತ್ತೆ ಟಿ ಇಂಜೆಕ್ಷನ್ ಏನೋ ಕೊಡ್ತಾರಂತೆ. ನಮ್ಮ ಅತ್ತೆ ಒಂದು 3-4 ಹೇಳಿದ್ರು ಈ ಥರ ಹಿಂಗೆ ಮಾಡು ಬೇಗ ಕಮ್ಮಿ ಆಗುತ್ತೆ ಅಂತ. ಅವ್ರು ಹೇಳಿದ್ರು ಅಂದ್ರೆ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಾರೆ ಅವರು. ಅದಕ್ಕೆ ಕೇಳಿದ್ರಾ? ಅದಕ್ಕೆ ಅವರು ಈ ತರ ಹೋಗಿದ್ವಿ, ಅವರು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ್ಲಿಲ್ಲ. ಅವ್ರು ಹೇಳಿದ್ರು ಇಂಜೆಕ್ಷನ್ ಏನು ಕೊಡ್ಲಿಲ್ವಾ ಇವಾಗ ಅಂತ. ಅದಕ್ಕೆ ಅವರೇ ಹೇಳಿದ್ರು ಈ ತರ ಹೋಗು, ಅಲ್ಲಿ ಮೆಡಿಕಲ್ ಹತ್ರ ಹೋಗಿ ನನಗೆ ಫೋನ್ ಕೊಡು, ನಾನು ಹೇಳ್ತೀನಿ ಅಂತ. ಸರಿಮ್ಮ, ಸರಿ ನಾ ಹಾಸ್ಪಿಟಲ್ಗೆ ಹೋಗೋಣ, ಬೇಜಾರು ಮಾಡ್ಕೋಬೇಡಿ. ತಡ್ಕೊಳ್ಳಿ, ಏನಾಗಲ್ಲ ಆಯ್ತಾ? ಅವ್ರಿಗೆ ಮಂಡಿ ಬೆಂಡ್ ಮಾಡೋಕ್ಕಾಗ್ತಿಲ್ಲ, ಕರೆಕ್ಟಾಗಿ ಮಂಡಿ ಗೇಟಾಗಿದೆ. ಮಂಡಿ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಸ್ವಲ್ಪ ಒಳಗಡೆಗೆ ಇದಾಗಿದೆ ಗಾಯ, ಅದಕ್ಕೆ ತಡ್ಕೊಳಕ್ಕಾಗ್ತಿಲ್ಲ ಸಣ್ಣವ್ರಿಗೆ. ಇಲ್ಲೇ ಇರಿ ಒಂದು ಸ್ವಲ್ಪ ಹೊತ್ತು, ನೀವು ಓಡಾಡೋಕ್ಕಾಗಲ್ಲ ಸರಿನಾ? ಆಮೇಲೆ ಹೋಗೋಣ. ನಮಗೆ ಕೊಟ್ಟಿರೋ ಟೈಮು ಕಮ್ಮಿ ಅಂತ ಹೇಳಿ ಆದರೂ ಕೂಡ ನಾವು ಶೂಟಿಂಗ್ ಮಾಡ್ತಾ ಇದ್ದೀವಿ. ಇಲ್ಲಾಂದರೆ ನಾವು ಇಷ್ಟು ದಿನ ಮಾಡ್ಕೊಂಡು ಬಂದಿದ್ದು ವೇಸ್ಟ್ ಆಗುತ್ತೆ. ತುಂಬ ಅಂದರೆ ತುಂಬ ಎಫರ್ಟ್ ಹಾಕಿದ್ದಾರೆ. ಅದು ನಮ್ಮ ಒಬ್ಬರು ಎಫರ್ಟ್ ಅಂತ ಆಗಿದ್ದಿದ್ರೆ ನಾವು ಈ ಕೆಲಸನ ಇಲ್ಲೇ ನಿಲ್ಲಿಸ್ಬಿಡ್ತಾ ಇದ್ವಿ. ಬಟ್ ಇದು ಒಬ್ಬರು ಎಫರ್ಟ್ ಅಲ್ಲ, ಸೊ ಅದಕ್ಕೋಸ್ಕರ ಕಂಟಿನ್ಯೂ ಮಾಡಿದ್ದೀವಿ. ನೋಡಿ ಶೂಟಿಂಗ್ ನಡೀತಾ ಇದೆ. ಗೈಸ್ ಟಿಫನ್ ಟೈಮ್ ಆಯಿತು, ಎಲ್ಲ ಟಿಫನ್ ಮಾಡ್ಕೋತಾ ಇದ್ದೀವಿ. ನೋಡಿ ಇವರು ಒಂದು ಕಡೆ ಆಟೋದಲ್ಲಿ ಕುತ್ಕೊಳ್ಳಿ ಅಂದರೆ ಕುತ್ಕೋತಾ ಇಲ್ಲ ಸಣ್ಣ. ಏನಕ್ಕೆ ಮಾ? ಕುತ್ಕೊಂಡು ಕಡೆನೇ ಕುತ್ಕೋಬಾರ್ದಂತನಾ? ಅದಕ್ಕೆ ಹೇಳ್ತಾ ಇರೋದು, ನೋವು ಆಗುತ್ತೆ ಒಂದು ಕಡೆ ಕುತ್ಕೊಳ್ಳಿ, ಇಂಜೆಕ್ಷನ್ ಕೊಡಿಸೋವರೆಗೂ ಕುತ್ಕೊಳ್ಳಿ ಅಂತ. ಅವರು ಓಡಾಡ್ತಾರೆ, ನೀವು ಓಡಾಡ್ತಾರೆ. ಗೈಸ್ ಅವರು ಓಡಾಡ್ತಾರೆ, ಕುತ್ಕೋಬಿಡ್ತಾರಲ್ಲ, ಹಿಂಗೆ ಹಿಡ್ಕೊಂಡಂಗೆ ಆಗ್ಬಿಡ್ತದೆ. ಸ್ವಲ್ಪ ಅವರು ಅದನ್ನ ಮರ್ತ್ಬಿಟ್ಟು ಓಡಾಡಬೇಕು, ಇಂಜೆಕ್ಷನ್ ತಗೋ ಬರಲಿ. ಅದು ಅವರು ಪ್ಲಾಸ್ಟರ್ ಹಾಕಿರ್ತಾರಲ್ಲ, ಹಿಂಗೆ ಹಿಡ್ಕೊಂಡಂಗೆ ಆಗಿರುತ್ತೆ. ಅದಕ್ಕೆ ನಮ್ಗೆ ಹಿಂಗೆ ಮಾಡೋಕ್ಕೆ ಆಯ್ತಿಲ್ಲ ಅಂತ ಅವ್ರು ಅನ್ಕೋತಾ ಇರ್ತಾರೆ ತಾನೆ ಕಾಲ್ನ. ಅದು ಟೈಟಾಗಿ ಹಾಕೋರಲ್ಲ ಸನಮ್ಮ, ಅದಕ್ಕೆ ತೆಗಿಬೇಡಮ್ಮ. ಅಲ್ಲ, ಇದು ಗಾಯದ ಮೇಲೆ ಕೂತೈತೆ ಇವಾಗ. ಅಲ್ಲ ಡ್ರೆಸ್ಸಿಂಗ್ ಮತ್ತೆ ಮಾಡ್ಸೋಣ, 1 ನಿಮಿಷ ಇರುಮ್ಮ, ಇಂಜೆಕ್ಷನ್ ಕೊಡ್ಸ್ಮೇಲೆ ಮಾಡೋಣ ಇರು. ಇಬ್ಬರು ಇವಾಗ ಹೋಗಿ ಹಾಸ್ಪಿಟಲ್ಗೆ ಹೋಗಿ ಇದು ಮಾಡಿಸ್ಕೊಂಡು ಬಂದರು. ನೋಡಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಎಷ್ಟು ನೀಟಾಗಿ ಸ್ಟಿಚ್ ಮಾಡಿದ್ದಾರೆ ಅಂತ. ಇರ್ಮಾ ನೋಡಿ ಇಬ್ಬರು ಇವಾಗ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಬಂದರು. ನೋಡಿ ಎಲ್ಲ ಕಡೆಗೂ ನೀಟಾಗಿ ಟಿಂಚರ್ ಕೂಡ ಹಾಕಿದ್ದಾರೆ, ಬ್ಯಾಂಡೆಡ್ ಕೂಡ ನೀಟಾಗಿ ಹಾಕಿದ್ದಾರೆ ಅಲ್ವಮ್ಮ? ಅಲ್ಲ, ನಿಮಗೆ ಪ್ರೈವೇಟ್ ಬೆಟರ್ ಅನ್ನಿಸ್ತಾ ಗೌರ್ಮೆಂಟ್ ಬೆಟರ್ ಅನ್ನಿಸ್ತಾ? ಪ್ರೈವೇಟೇ ಬೆಟರು. ಎಲ್ಲ ಧೂಳನ್ನೆಲ್ಲ ಹಿಂಗೆ ಹಾಕಿ ನೋವಿದ್ರು ಇಷ್ಟು ಕಟ್ಟಿ ಉಸ್ತಾರಪ್ಪ ಅವರು. ಅಂದ್ರೆ ಕ್ಲೀನ್ ಆಗ್ಬೇಕು ನೀಟಾಗಿ ಅಂತ. ಗೌರ್ಮೆಂಟ್ ಹಾಸ್ಪಿಟಲ್ ಹೌದು, ನಿಜವಾಗ್ಲಲ್ವಾ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಹೌದಾ? ನಿಜವಾಗ್ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಗೌರ್ಮೆಂಟ್. ಇವಾಗ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಪೇನ್ ಕಿಲ್ಲರ್ದು. ಸೊ ಇವಾಗ ನೋಡಿ ಟ್ಯಾಬ್ಲೆಟ್ ತಗೋತಾ ಇದ್ದಾರೆ. 2 ಇಂಜೆಕ್ಷನ್. ನಿಮಗೆ ಒಂದಾ? ಸರಿ, ಇಬ್ಬರು ಚೆನ್ನಾಗಿ ರೆಸ್ಟ್ ಮಾಡಿ ಸರಿನಾ? ಅಲ್ಲ ಫಸ್ಟು ರೆಸ್ಟ್ ಮಾಡಿ. ರೆಸ್ಟ್ ಮಾಡಿ ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಸನಮ್ಮ, ಕರೆಕ್ಟಾಗಿ ಟ್ಯಾಬ್ಲೆಟ್ಸ್ ತೊಗೊಳ್ಳಿ. ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಸರಿನಾ? ನಮ್ದಷ್ಟರಲ್ಲಿ ನಾವು ಮುಗಿಸ್ಕೋತೀವಿ. ಈಗಷ್ಟೇ ಹಾಸ್ಪಿಟಲ್ಗೆ ಹೋಗಿ ಬಂದರು. ನನಗೆ ಇವಾಗ ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತು. ಅಂದರೆ ಇವಾಗ ಟೈಮು 12 o'clock ಆಗಿದೆ. ನಮ್ಮ ಶೂಟ್ ನಡೀತಾ ಇತ್ತು. ಅಕ್ಕ ಹೋಗಿದ್ರು ಸಣ್ಣವ್ರ ಜೊತೆ ಮತ್ತು ಅವ್ರ ಜೊತೆ. ಇಬ್ಬರು ಅಕ್ಕಂದಿರು ಹೋಗಿದ್ರು. ಶರಣ ಅವ್ರ ಅಕ್ಕನೂ ಹೋಗಿದ್ರು, ನಮ್ಮ ಅಕ್ಕ ಕೂಡ ಹೋಗಿದ್ರು.
ಸದ್ಯ ಅವ್ರು ಹುಷಾರಾದರೆ ಸಾಕು. ಶೂಟಿಂಗಿಗೆ ಬರದೇ ಇದ್ರೂ ಪರವಾಗಿಲ್ಲ, ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಬಟ್ ಅವ್ರು ಹುಷಾರಾದರೆ ಸಾಕು ಅಂತ ಅನ್ನಿಸ್ತಾ ಇದೆ ಇವಾಗ. ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ನೋಡಿ, ಸ್ಟಾರ್ಟಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡುವಾಗಲೇ ಈ ಥರ ಪ್ರಾಬ್ಲಮ್ ಆಗೋಯ್ತು. ಸ್ಟಾರ್ಟ್ ಮಾಡೋಣ ಇವತ್ತಿನ ದಿನ ಅಂತ ಎತ್ಕೊಂಡ್ವಿ ವ್ಲಾಗು. ಈ ಥರ ಸಿಚುವೇಶನ್ ಇರುತ್ತೆ ಇವತ್ತಿನ ದಿನ ಅಂತ ನಮಗೆ ಗೊತ್ತಿರಲಿಲ್ಲ. ಒಂದೊಂದು ಸೆಕೆಂಡು ಕೂಡ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನೀವು ಹುಷಾರಾಗಿ ಗಾಡಿನ ಓಡಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ತಾನೇ ಊಟ ಮಾಡಿದ್ವಿ, ಸಣ್ಣವರೆಗೂ ಕೂಡ ಊಟ ಮಾಡಿಸಿದೆ. ನೋಡಿ, ಅವ್ರಿಗೆ ಕಾಲು ಏಟಾಗಿದ್ರು, ಇವತ್ತು ಶೂಟಿಂಗ್ ಅಟೆಂಡ್ ಮಾಡಿದ್ದಾರೆ. ಇವರಷ್ಟೇ ಅಲ್ಲ, ಆ ಆರ್ಟಿಸ್ಟು ಕೂಡ ಅಷ್ಟೇ, ಅವ್ರ ಕಾಲು ಕೈ ಏಟಾಗಿದ್ರು ಕೂಡ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ ಅಲ್ವಮ್ಮ? ನನಗೆ ಕಾಲ್ಗಿಂತ ಜಾಸ್ತಿ ಇದು ಉರಿತೈತೆ, ಒಂಥರ ಉರಿ. ಕೈ ಏಟಾಗಿರೋದು ನೋಡಿ, ಇದು ಉರಿತೈತೆ. ಉರಿತಿದ್ಯಾ? ಅದಕ್ಕಿಂತ ಜಾಸ್ತಿ ಸರಿ, ಬೇಗ ಹೋಗೋಣ, ಶೂಟಿಂಗ್ ಮುಗಿಸ್ಕೊಂಡಾಯ್ತಾ? ಇವಾಗ ವಿಡಿಯೋ ಅಪ್ಲೋಡ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ತುಂಬ ಲೇಟ್ ಆಗೋಯ್ತು ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ. 3 o'clock ಇವತ್ತು ಅಪ್ಲೋಡ್ ಮಾಡ್ತಿರೋದು ನಾವು. ನಾನು ಧೀರಜ್ ಹೋಗೋಣ ಅಂತ ಅನ್ಕೊಂಡ್ರೆ ನೋಡಿದ್ರೆ ಇವನು ಬರ್ತಾವನೆ. ಅವನಿಗೂ ಶೂಟಿಂಗ್ ಸ್ಪಾಟಲ್ಲಿ ಇದ್ದು ಒಂದು ವಾರ ಬೋರ್ ಆಗಿಬಿಟ್ಟೈತೆ, ಅದಕ್ಕೆ ಬರ್ತಾವನೆ. ಟೀ ಕುಡಿತೀಯ ಚೂರಿ? ಹಂಗೆ ಟೀ ಕುಡಿತಾ ಇರೋ, ನಾನೊಂದು ವಿಡಿಯೋ ಅಪ್ಲೋಡ್ ಮಾಡ್ಕೊಬಿಡ್ತೀನಿ. ನೋಡಿ ಗಾಯ್ಸ್, ಲೆಮನ್ ಟೀ ಕುಡಿತಾ ಇದ್ದೀವಿ. ಅಪ್ಲೋಡ್ ಮಾಡೋಕ್ಕೆ ಅಂತ ಬಂದಿದ್ವಲ್ಲ, ಲೆಮನ್ ಟೀ ತೊಗೊಂಡಿದ್ದೀವಿ. ನೋಡಿ, ಡಿಫ್ರೆಂಟ್ ಆಗಿದೆ, ಫಸ್ಟ್ ಟೈಮ್ ಕುಡಿತಾ ಇರೋದು. ಕುಡಿ, ಹೆಂಗೈತೆ ನೋಡು. ನಮ್ಮ ಜೊತೆ ಬಂದಿದ್ದಕ್ಕೆ ಚೂರಿನೂ ಟೇಸ್ಟ್ ಮಾಡ್ತಾವನೆ. ಏನು ಚೂರಿ, ಚೆನ್ನಾಯ್ತಾ? ಇದು ಮಸಾಲೆ ಮಗ, ಇದು ತುಳಸಿ ಜೇನುತುಪ್ಪ ಎಲ್ಲ ಹಾಕಿದ್ದಾರೆ. ಗೈಸ್, ನಿಮಗೆ ನ್ಯೂ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ ಬ್ರೋ. ಹಂಗೆ ಟರ್ನ್ ಆಗಿ ನೋಡಿ ಗೈಸ್, ಇದು ನ್ಯೂ ಪೂಜಾರಿ ಇವರು. ಓಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಗಂಟೆ ಭದ್ರಾಮಿ ಶುಭದಿ ಸಂಜೀವನ ಸಮತ್ವದಂ. ಗಟ್ಟಿಮೇಳ ಕಟ್ಬಿಡಿ. ಪಾಪ ಇಷ್ಟೆಲ್ಲ ರೆಡಿ ಮಾಡಿಸಿದ್ರು, ಕರೆಂಟ್ ಆಫ್ ಆಗೋಯ್ತು. ಹೌದು, ಆದ್ರೆ ಇವಾಗ ಮಂತ್ರ ಎಲ್ಲ ಹಾಕಿದ್ರು. ಧೀರಜನ ನಿಮ್ಮ ಮದ್ವೆನೇ ಮಾಡಿ ಮುಗಿಸಿದ್ರಿ. ಈಗ ಆಕ್ಚುಲಿ ಹೇಳ್ಬೇಕಂದ್ರೆ ನಾಳೆ ಬೆಳಗ್ಗೆ ನಾವು ಮತ್ತೆ 5:30ಗೆ ಎತ್ಬಿಟ್ಟು ಬರಬೇಕು. ಬಂದ್ರೆ ನಾಳೆ ಒಂದೇ ದಿನ ಇರೋದು ಲಾಸ್ಟ್. ಅದು ಎಕ್ಸ್ಟೆಂಡ್ ಮಾಡ್ಕೊಂಡಿದೀವಿ, ಇವತ್ತೇ ಮುಗಿಬೇಕಾಗಿತ್ತು. ಹೌದು, ಪರ್ಮಿಷನ್ ತಗೊಂಡಿದ್ದೀವಿ. ಇಲ್ಲ ಕರೆಂಟ್ ಬರುತ್ತೆ. ಬೆಳಿಗ್ಗೆನ ಮಾಡೋಣ, ಏನ್ ತೊಂದ್ರೆ ಇಲ್ಲ. ಹೌದು, ಬಟ್ ಇವಾಗ ಕರೆಂಟ್ ಬರುತ್ತೆ ಬ್ರೋ. ನೀವು ರೆಡಿ ಆಗಿದ್ದೀರಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಎಷ್ಟು ಗ್ರೇಟ್ ಅಂದ್ರೆ ಅವ್ರಿಗೇನು ಬೇಜಾರೇ ಇಲ್ಲ. ರೆಡಿ ಮಾಡಿಸೋದ್ವಿ, ಒಂದು ಆಕ್ಟಿಂಗ್ ಇನ್ನೂ ಮಾಡೇ ಇಲ್ಲ ಅವರು. ಮತ್ತೆ ಬೆಳಗ್ಗೆ ಬೇರೆ ಆಲ್ರೆಡಿ ಎಲ್ಲ ರೆಡಿ ಆಗಿದ್ದಾರೆ, ಕಾಸ್ಟ್ಯೂಮು ರೆಡಿ ಆಯ್ತು. ಚೆನ್ನಾಗಿ ಕಾಣ್ತಿದ್ದೀರಾ, ಸೇಮ್ ಆಸ್ ಇಟ್ ಈಸ್ ಪೂಜಾರಿನೇ ನೀವು. ಕೊಡಿಸ್ಬೇಕು ಅಂತ ಇದೀವಿ. ಈ ತರ ರೆಡಿ ಮಾಡೋದಕ್ಕೆ ಧೀರಜ್ ಒಂದು 1/2 hour ಟೈಮ್ ತಗೊಂಡ. ಸೂಪರ್ ಅಣ್ಣ ನೀವು. ಆಮೇಲೆ ವಿಭೂತಿ ಸಿಗ್ಲಿಲ್ಲ, ಈ ಶಾಪಿಸ್ ಇರುತ್ತಲ್ಲ ಸ್ಕೂಲಲ್ಲಿ, ಅದನ್ನೇ ತೆಗೆದ್ಬಿಟ್ಟು ಗಂಧ ತರ ಹಚ್ಚಿದೀನಿ. ಹೌದಾ? ಆಮೇಲೆ ಇದು ದಾರ ಇರ್ಲಿಲ್ಲ, ಈ ದಾರ ಆಗ್ಬೇಕಾ, ನಾವು ಊಟ ಕಟ್ಟಕ್ ಇದು ನೋಡ್ಕೊಳ್ಳೋ ಮಗ, ಸೇಮ್ ಹಿಂಗೆ ನಾಳೆ ಮಾಡ್ಬೇಕು ನೀನು. ಬಿಡಿ, ವಿಡಿಯೋದಲ್ಲಾದ್ರೂ ಇದ್ದೇ ನಾಳೆ ಇರುತ್ತೆ. ಬೆಳಗ್ಗೆ ಇವ್ರದ್ದು ಶೂಟ್ ಇರೋದು, ಸೊ ಅದನ್ನೆಲ್ಲ ಮುಗಿಸ್ಕೋಬೇಕು. ಇವತ್ತು ಪ್ಯಾಕಪ್ ಮಾಡ್ತಾ ಇದೀವಿ. ಹೌದಾ? ಆಕ್ಚುಲಿ ಬೆಳಿಗ್ಗೆ ಮಾಡೋಣ, ಬೇಜಾರೇನಿಲ್ಲ. ಬೆಳಿಗ್ಗೆ ಮತ್ತೆ ರೆಡಿ ಆಗೋಣ, ಮತ್ತೆ ಮಾಡೋಣ. ಇದೇ ಜೋಶ್ ಇರುತ್ತೆ, ಮಾಡೋಣ. ಅವತ್ತಿಂದ ಕಾಯ್ತವ್ರೆ. ನಮ್ಮ 3 ಜನಕ್ಕೆ ಇವರು ಸೂತ್ರಧಾರರು, ಈ ಕತೆ ಸ್ಟೋರಿಗೆ ಮೇನ್ ಪಾತ್ರಧಾರಿ ಅವರು. ಇಲ್ಲಾದ್ರೆ ಕತೆನೇ ಓಡಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಗಾಯ್ಸ್, ಇವತ್ತು ಎಷ್ಟು ಬ್ಯಾಡ್ ಇನ್ಸಿಡೆಂಟ್ಸ್ ನಡೀತು ಅಂತ ಅಂದರೆ, ನಿಜ ಹೇಳ್ಬೇಕಂದ್ರೆ ನಾವು ಇವಾಗ ಚನ್ನಪಟ್ಟಣ ಊರಲ್ಲಿದ್ದೀವಿ. ಸೊ ಬೆಳಗ್ಗೆ ಆದರೆ ಸಣ್ಣವ್ರು ಬಿದ್ದರು, ಶರಣ ಇದ್ದಾರಲ್ಲ ಅವ್ರ ಅಕ್ಕ ಕೂಡ ಬಿದ್ದರು. ಅಂದರೆ ಇಲ್ಲಿ ಎಡವಿ ಬಿದ್ದರು, ಫ್ಯಾನ್ ಹಿಡ್ಕೊಂಡು ಹೋಗ್ತಾ ಇದ್ರು, ಜೋರಾಗಿ ಬಿದ್ದರು, ಮಂಡಿ 2 ಕೂಡ ಅವ್ರಿಗೆ ಏಟಾಯಿತು. ಇದ್ದಕ್ಕಿದ್ದಂಗೆ ಲೈಟ್ ಸ್ಟ್ಯಾಂಡ್ ಬಿದ್ದು ಅದ್ರದ್ದು ಬಲ್ಪ್ ಹೊಡೆದೋಯ್ತು. ಮತ್ತು ಆ ಬಲ್ಪ್ನ ಮದ್ದೂರಿಗೆ ಹೋಗಿ ಅಲ್ಲಿಂದ ತರಿಸಿದ್ವಿ. ನಾವಿರೋದು ಚನ್ನಪಟ್ಟಣ, ಮದ್ದೂರಿಗೆ ಹೋಗಿ ಅಲ್ಲಿಂದ ತೊಗೊಂಡು ಬಂದಿದ್ದು. ತುಂಬ ಅಂದರೆ ತುಂಬ ಬ್ಯಾಡ್ ಇನ್ಸಿಡೆಂಟ್ ನಡೀತು, ತುಂಬ ಬೇಜಾರಾಗೋಯ್ತು. ಇವತ್ತಿನ ದಿನ ಅಂತೂ ತುಂಬ ಕಷ್ಟ ಆಗೋಯ್ತು. ಬೇಜಾರಾದರೂ ಕೂಡ ಎಲ್ಲರೂ ಖುಷಿಯಾಗಿದ್ದೀವಿ. ಸಣ್ಣವ್ರಿಗೆ ಸ್ಟೇಟ್ ಆದರೂ ಕೂಡ ಅವ್ರು ಆ್ಯಕ್ಟಿಂಗ್ ಮಾಡಿದ್ರು. ನಮ್ಮ ಕೃಷ್ಣ ಬಂದ ಈಗ. ಸೊ ಏನಂದರೆ ಅವ್ರಿಗೆ ಕಾಲೇಟಾಗಿತ್ತಲ್ಲ ಜಾಸ್ತಿ, ಅವ್ರನ್ನ ಹೋಗಿ ಮನೇಲಿ ಬಿಟ್ಟಿದ್ದಾನೆ. ಅಂದರೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಮತ್ತೆ ಇಂಜೆಕ್ಷನ್ ಕೊಡಿಸಿ ಮನೇಲಿ ಇವಾಗ ಬಿಟ್ಬಿಟ್ಟು ಬಂದರು. ಸೊ ಇವಾಗ ನಾವು ಇನ್ನೊಂದು ಟ್ರಿಪ್ ಹೋಗಬೇಕು ಆಟೋದಲ್ಲಿ, ಅದಕ್ಕೆ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಸಣ್ಣವ್ರಿಗೆ ಸ್ವಲ್ಪನೇ ಮಂಡಿಗೆ ಏಟಾಗಿರೋದು, ಬಟ್ ಕಾಲಿಂಗ್ ಬೆಂಡ್ ಮಾಡೋಕ್ಕಾಗ್ತಿಲ್ಲ ಅವ್ರಿಗೆ, ಆ ಥರ ನೋಯ್ತಾ ಇದೆ. ಬಟ್ ಇಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾಳಿದಿಂದನೇ ಸ್ಟಾರ್ಟು. ನಮ್ಗೆ ಇವತ್ತೇ ಖಾಲಿ ಮಾಡಿಕೊಡಿ, ನಾವು ಡೆಸ್ಕೆಲ್ಲ ಹಾಕಬೇಕು ಅಂತ ಕೇಳಿದ್ರು. ಸೊ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ನಾಳೆ ಒಂದು ದಿನ ಟೈಮ್ ಕೊಡಿ, ನಾಳೆ ನಾವೇ ಎಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಅವ್ರು ಓಕೆ ಅಂತ ಹೇಳಿದ್ದಾರೆ. ನಾಳೆ ಒಂದೇ ದಿನ ಟೈಮ್ ಇರೋದು, ನಮ್ಮದು ಈ ಸ್ಪಾಟ್ದು ಪೂರ್ತಿ ಮುಗಿಸ್ಕೋಬೇಕು. ಎಷ್ಟೋ ಜನ ಹೇಳ್ತಿದ್ದೀರಾ ಮೂವಿ ಶೂಟಿಂಗ್ ಮಾಡ್ತಿದ್ದೀರಾ, ನಮಗೆ ಒಂದೊಂದ್ಸಲಿ ವ್ಲಾಗು ತುಂಬ ಬೋರ್ ಆಗ್ತಿದೆ ಅಂತ. ಬೇಜಾರು ಮಾಡ್ಕೋಬೇಡಿ, ಏನಕ್ಕಂದರೆ ನಾವು ಶೂಟಿಂಗಲ್ಲಿ ಇದ್ದರೂ ಕೂಡ ಟೈಮ್ ಸಿಕ್ಕಿದಾಗ ವ್ಲಾಗ್ ಮಾಡ್ತಿದ್ದೀವಿ ನಿಮಗೋಸ್ಕರ ಅಂತ. ಅಂದರೆ ನೀವೆಲ್ಲಿ ನಮ್ಮನ್ನು ಮರ್ತೋಗ್ತೀರಾ ಅಂತ. ಸೊ ಯಾವತ್ತೂ ಕೂಡ ನೀವು ಮರೆಯಲ್ಲ ಅಂತ ಅಂದ್ಕೊಂಡು ವ್ಲಾಗ್ನ ಡೈಲಿ ಬಿಡದೆ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಹಿಂಗೆ ಸಪೋರ್ಟ್ ಮಾಡಿ. ಏನು ಮಾಡ್ತಿದ್ದೀರಾ ಇಲ್ಲಿಬ್ರು? ಏನಿಲ್ಲ, ಅದೇ ಉಗಿದ್ಬಿಟ್ಟು ಇಡ್ತಾರಲ್ಲ ಅದು. ಏನು ಅದೇ ಇದು ದೃಷ್ಟಿನಾ? ನೋಡಿ ಗೈಸ್, ಅವ್ರು ಬಿದ್ದಿರೋ ಸ್ಪಾಟಲ್ಲಿ ಉಗಿದು ಇದು ಮಾಡ್ತಿದ್ದಾರೆ. 3 ಸಲ ಉಗಿದ್ರಾ?
ಮೂರ್ ಸಲ ಉಗಿಬೇಕು, ನಂಗೆ ಗೊತ್ತೇ ಇರ್ಲಿಲ್ಲ. ಬಿದ್ದಾಗ 3 ಸಲ ಉಗಿಬೇಕು, ನೆಕ್ಸ್ಟ್ ಇನ್ನೊಂದ್ಸಲಿ ಬೀಳ್ಬಾರ್ದು ಅಂತ ಅಷ್ಟೇ ಅಲ್ವಾ ನಚ್ಚರಿ? ಚೆನ್ನಾಗಿ ತಿಳ್ಕೊಂಡಿದೆ ಸರಿ. ಅದು ಚಿಕ್ಕ ಮಕ್ಳಿಗೆ ಹೇಳ್ತಾರೆ. ಚಿಕ್ಕ ವಯಸ್ಸಲ್ಲಿ ಏನಕ್ಕೆ ಅಲ್ಲಿಗೆ ಬನ್ನಿ ಅಂತ ಅಂದ ಗೊತ್ತಾಗಿಲ್ಲ. ಮಗ ಅಲ್ವಾ ಮಗ, ಬಿದ್ದಿರೋ ಜಾಗದಲ್ಲಿ ಉಗಿಸ್ಬೇಕು. ಹೋಗ್ಬಿಟ್ಟು ಹೋಗ್ಬೇಕು, ಇಲ್ಲಾಂದ್ರೆ ಇದು ಕುಂಕುಮದ ಆರತಿ ಬರ್ತಾ ನೀರು, ಕುಂಕುಮ ನೀರು ತಂದು ಹಾಕ್ಬಿಟ್ಟು ಹೋಗ್ತೀವಿ ನಾವು. ಆಕ್ಸಿಡೆಂಟ್ ಆಗಿರೋ ಜಾಗಗಳಲ್ಲಿ ಬಿದ್ದಿದ್ರೆ ಇನ್ನೊಬ್ರು ತೊಂದರೆ ಆಗಬಾರ್ದು ದೃಷ್ಟಿಗೆ ಅಂತ ಹಾಕ್ಬಿಟ್ಟು ಹೋಗ್ತೀವಿ ನಾವು. ಆದ್ರೂ ಒಂದೊಂದ್ಸಲಿ ಈ ತರ ಇನ್ಸಿಡೆಂಟ್ಗಳಾಗುತ್ತೆ, ಏನು ಮಾಡಕ್ ಆಗಲ್ಲ ಅಲ್ವಾ ಅಮ್ಮ? ಆಮೇಲೆ ಅದು ದೃಷ್ಟಿ ತೆಗಿಸ್ಬೇಕು ಸಣ್ಣಗೆ. ನಾವು ಅದನ್ನ ಪಾಸಿಟಿವ್ ಆಗಿ ತಗೋಬೇಕು. ದೊಡ್ಡದಾಗೋದು ಚಿಕ್ಕದಲ್ಲಾಯ್ತು ಅಂತ ಹೇಳ್ಬಿಟ್ಟು ಪಾಸಿಟಿವ್ ಆಗಿ ತಗೋಬೇಕು. ಸರಿ ಹೊರಡೋಣ, ಪ್ಯಾಕಪ್ ಆಯ್ತು ಮಗ. ನಿಂದು ಕಾಸ್ಟ್ಯೂಮ್ ಡ್ರೆಸ್ ಚೇಂಜ್ ಮಾಡ್ಕೋ, ನಾಳೆ ಒಂದಿನ ಇದೆ ಶೂಟು. ಇಲ್ಲೇ ಹೋಗ್ತೀನಿ ಮಗ, ಒಂದು ವಾರದಿಂದ ಇದೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಂಥರ ಇಚ್ಚಿಂಗ್ ತರ ಆಗ್ತೈತೆ. ನಾನು ಒಗ್ದುಕೊಂಡಿದ್ದೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ಬಟ್ಟೆನ 3 ಸಲ ವಾಶ್ ಮಾಡಾಕೊಂಡ್ವಿ. ನಮ್ ಧೀರಜ್ಜು ವಾಶೇ ಮಾಡಾಕೊಂಡಿಲ್ಲ. ಅವನು ವಾರ ಪೂರ್ತಿ ಒಂದೇ ಡ್ರೆಸ್ನ ಹಾಕೊಂತಾನೆ ಇದ್ದಾನೆ. ನೋಡಿ ಎಷ್ಟು ಗಲೀಜ್ ಅವನು ಅಂತ. ಟೈಮ್ ಸಿಕ್ಕಿದ್ರು ಹಾಕೊಂಡಿಲ್ಲ. ಏನ್ಮಾ? ಏನಿಲ್ಲ, ಅದು ವಿಡಿಯೋ ಕಳಿಸಿದ್ದೆ. ಸರಿ ಬನ್ನಿ ಹೊರಡೋಣ. ಓಕೆ, ಇವಾಗೆಲ್ಲ ಪ್ಯಾಕಪ್ ಮಾಡ್ಕೊಂಡು ಹೊರಡ್ತಾ ಇದೀವಿ, ಮನೆಗೆ ಹೋಗೋಣ ಬನ್ನಿ. ಗಾಯ್ಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮನೆಗೆ ಬಂದ್ವಿ. ತುಂಬ ಅಂದರೆ ತುಂಬಾ ಮಳೆ ಬಂತು. ಮಳೇಲಿ ನೆಂತ್ಕೊಂಡು ಈಗ ಫ್ರೆಶ್ ಅಪ್ ಆಗಿ ಈಗ ಊಟ ಟೈಮ್ ಆಯಿತು. 10:30 ಆಯಿತು. ರಿಹರ್ಸಲ್ ಕೂಡ ಮಾಡ್ಕೊಂಡ್ವಿ. ಮನೇಲಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. ನೋಡಿ ರೆಸ್ಟ್ ಮಾಡ್ತಿದ್ದಾರೆ ಅವರು, ತುಂಬ ಟಯರ್ಡ್ ಆಗಿದ್ದಾರೆ. ನಮ್ಮ ಸಣ್ಣವ್ರು ನೋಡಿ, ಸಣ್ಣಮ್ಮ ಇಲ್ಲಿ ತಿರುಗಿ ಏನು ಮಾಡ್ತಿದ್ದಾರೆ? ಕಾಲು ಹೆಂಗಿದೆ ಇಲ್ಲಿ ಗೈಸ್, ಕಾಲು ಹೆಂಗಾಗಿದೆ ನೋಡಿ ತೋರಿಸ್ದೆ, ಸ್ವಲ್ಪ ಕಾಣಿಸ್ತಿದೆ ಇಲ್ಲಿ ತರ್ಚ್ಕೊಂಡಿರೋದು. ಹುಷಾರು. ಇವತ್ತಿನ ಊಟ ಮೊಸರನ್ನ ಮತ್ತೆ ಖಾರ ಬುಂದಿ. ಶರಣ ಅವ್ರ ಅಕ್ಕ ಮಾಡಿದ್ದು. ಅಕ್ಕನಿಗೂ ಕೂಡ ಇವತ್ತು ಕಾಲು ಉಳುಕಿದೆ. ಎಲ್ಲ ಊಟ ಹಾಕೊಡೋ ಟೆನ್ಷನ್ ಅಲ್ಲಿ ಇದ್ದಾರೆ. ಇವತ್ತಿನ ಸ್ಪೆಷಲ್ ಊಟ ಇದೆ. ಸೂರ್ಯ ನೋಡಿ ಇಲ್ಲ ಇದ್ದಾನೆ. ಯಾಕೋ ಸೂರ್ಯ ನಿದ್ದೆ ಬರ್ತಾಯ್ತಾ? ನಿದ್ದೆ ಕಣ್ಣಲ್ಲಿರೋ ಥರ ಇದೆಯಾ? ಇವತ್ತು ಮೊಸರನ್ನ ಫುಲ್ ಕೋಲ್ಡ್ಗೆ ಕೋಲ್ಡ್ ಇವತ್ತು. ಆ ಥರ ಆ್ಯಕ್ಚುಲಿ ತಿನ್ನಬಾರದು ಅಲ್ವಾ? ಮೊಸರನ್ನ ಕೋಲ್ಡ್ ಆಗಿಬಿಡುತ್ತೆ ಅಲ್ವಾ ಅಕ್ಕ? ನಾವು ಬಂದಿರೋ ಲೇಟ್ ಆಯಿತು. ಏನಾಗಲ್ಲ, ತಿನ್ನಿ ಪರವಾಗಿಲ್ಲ. ನಂಗೂ ಇಷ್ಟ ಮೊಸರನ್ನೇ. ನೋಡಿ ಗೈಸ್, ನಮ್ಮ ಅತ್ತಿಗೆ ಮತ್ತು ನಮ್ಮ ಅಣ್ಣ ಊಟ ಮಾಡ್ತಾ ಇದ್ದಾರೆ. ನನ್ನ ಅತ್ತಿಗೆ, ನನ್ನ ಅಣ್ಣ, ನನ್ನ ಅಣ್ಣ. ಓ ಇವಾಗ್ಲೇ ಹೋಗ್ತೀರಾ? ಸರಿ ಆಯ್ತು, ಬರ್ತೀನಿ. ಅಣ್ಣ ಊಟ ಮಾಡಿದ್ರಾ? ಊಟ ಮಾಡೋದು ಇದು ತಿಂತಿದ್ದೀರಾ? ಏನ್ ಸರಿ? ಕರ್ನಾಟಕಕ್ಕೆ ಫಸ್ಟ್ ಸೂರ್ಯ ಹುಟ್ಟೋ ಜಾಗ ಯಾವುದು? ಹುಟ್ಟದು ತೆಂಗಿನಲ್ಲಿ ಅಲ್ಲ. ಯಾವುದು? ಹೇಳಿ ಆಪ್ಷನ್ ಕೊಡು 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 ಹೆಂಗ್ ಕೊಡ್ಲಿ? ಕೊಡು. ಡಿಸ್ಟಿಕ್ ಕೇಳ್ಕೊಂಡು ಹೋಗ್ಲಾ? ಕೊಡಗು ಅಲ್ಲ, ಹೇಳು ಹೇಳು. ಅಲ್ಲಲ್ಲ, ಆಪ್ಷನ್ ಹೇಳು. ಆಪ್ಷನ್ ಯಾದಗಿರಿ, ಚಿತ್ರದುರ್ಗ, ಕೋಲಾರ, ಬೆಂಗಳೂರು. ಅಷ್ಟೇನಾ? ಬೆಂಗಳೂರು, ಯಾದಗಿರಿ ಕರೆಕ್ಟ್. ಯಾದಗಿರಿ ಅಲ್ಲ, ಕೋಲಾರ. ಕೋಲಾರ ಮುಳುಬಾಗ್ಲು. ಕೋಲಾರ ಯಾಕಂದ್ರೆ ಬಾರ್ಡ್ರು, ಕರ್ನಾಟಕ ಬಾರ್ಡ್ರು, ಅದಕ್ಕೆ ಎಡ್ಜು ಹಿಂಗ್ ತುದಿಲ್ ಕರ್ನಾಟಕ. ಅಕ್ಕ ಓ ಅಕ್ಕ, ಇನ್ ಮುಂದೆ ಗೂಗಲ್, ಚಾಟ್ ಜಿಪಿಟಿ ಏನು ಬೇಡ, ಚೂರ್ ಇದ್ರೆ ಸಾಕು ನಮ್ಗೆ. ಜನಸಂಖ್ಯೆ ಎಷ್ಟಿದ್ರು? 60ರಿಂದ 70 ಕೋಟಿ. ಮತ್ತೆ ಬೇರೆಯವ್ರನ್ನ ಕೇಳು, ಹೇಳ್ತೀನಿ ಬೇರೆಯವ್ರನ್ನ ಕೇಳು. 1947ರಲ್ಲಿ ಜನಸಂಖ್ಯೆ ಎಷ್ಟಿತ್ತು ಯಾರಿಗ್ ಗೊತ್ತಲ್ವಾ? ಅವಾಗ ನಾವು ಹುಟ್ಟಿದ್ರೆ ಗೊತ್ತಾಯ್ತಿತ್ತೋ ಏನೋ. ನಿಮ್ಗೆ ಗೊತ್ತಾ? ಗೊತ್ತಿಲ್ಲ. ಧೀರಜಣ್ಣ ಗೊತ್ತಾ ಆನ್ಸರು? ಗೊತ್ತಿಲ್ವಾ? ನಮ್ಮ ಅಕ್ಕ, ಸಾರಿ ನಮ್ಮ ಅತ್ತಿಗೆ, ನಿಮ್ಗೆ ಗೊತ್ತಾ ಆನ್ಸರು? 1947ರಲ್ಲಿ 1,90,90,40,47,000 ಜನ ಇದ್ರು. ಇಲ್ಲ, 43. ಗೊತ್ತಾಯ್ತು. ಅಕ್ಕನಿಗೆ ಪಾಪ ಕಾಲ್ ತಾಗಿದೆ. ಎಲ್ಲ ಕೈ ಸೈಡ ಅವ್ರಿಗೆ ಉಳುಕಿದೆ ಗೈಸ್ ಇಲ್ಲಿ. ಹಾ ಪಾಪ, ಇವಾಗ ಏನ್ ನೋಯ್ತಿತ್ತಾ?
ಮಲ್ಕೋಬಿಡಿ, ಜಾಸ್ತಿ ಕೆಲಸ ಮಾಡ್ತಿದ್ದೀರಾ. ಭಾರತ ದೇಶದಲ್ಲಿ ಕೊನೆಯ ಜನಗಣತಿ ಯಾವಾಗ ಆಗಿದೆ? 2025-26 ತಪ್ಪು ನಾನು ಹೇಳ್ತಿದ್ದೆ 2011 ಚುರಿ ಅದಕ್ಕೆ ಕೇಳೋದು. ಗೂಗಲ್ ಮತ್ತು ಚಾಟ್ ಜಿಪಿಟಿ ಬೇಡ, ನೀನಿದ್ರೆ ಸಾಕು ಅಂತ. ಅಕ್ಕ ಬಾಯ್ ಅಕ್ಕ, ಗುಡ್ ನೈಟ್. ಮತ್ತೆ ನೀವು ಕೂಡ ಬೇಗ ರೆಸ್ಟ್ ಮಾತ್ರೆ ಇವಾಗ ತಗೋತೀನಿ. ನೀವು ಚೆನ್ನಾಗಿ ನಿದ್ದೆ ಮಾಡಿ. ಸರಿ, ಬಾಯ್, ಗುಡ್ ನೈಟ್. ಬಾಯ್ ಅಕ್ಕ, ಗುಡ್ ನೈಟ್ ಅಕ್ಕ. ಗುಡ್ ನೈಟ್. ಗುಡ್ ನೈಟ್ ಸೂರಿ. ಬಾಯ್, ಗುಡ್ ನೈಟ್. ಪ್ರೀತಿ ಅವರೇ ಗುಡ್ ನೈಟ್, ಚೆನ್ನಾಗಿ ರೆಸ್ಟ್ ಮಾಡಿ, ಸರಿನಾ ಗೈಸ್? ಇವ್ರನ್ನ ನೀಟಾಗಿ ನಾನು ಇಂಟ್ರೊಡ್ಯೂಸ್ ಮಾಡಿಸಿಲ್ಲ, ಇವರೇ ನಮ್ಮ ಮೂವಿ ತೆಗಿಯೋ ಕ್ಯಾಮ್ರಾಮ್ಯಾನ್ ಅವರು. ಅಲ್ಲ, ಇವಾಗ ಆರಾಮಾಗಿದ್ದೀರಾ? ಇಲ್ವಾ? ಜ್ವರ ಅಂದ್ರೆ ಜ್ವರ ಕಮ್ಮಿ ಆಗಿಲ್ವಾ? ಕಮ್ಮಿ ಆಯ್ತಾ? ಆಕ್ಚುಲಿ ಇವರಿಗೆ ಕಿರ್ಚಾಡಿ ಮೂವಿ ಶೂಟಿಂಗ್ ಅಲ್ಲಿ ಜ್ವರನೇ ಬಂದಿತ್ತು, ಬಟ್ ಇವಾಗ ಓಕೆ ಅಲ್ವಾ? ಓಕೆ ಬ್ರೋ, ಬಾಯ್, ಗುಡ್ ನೈಟ್ ಬ್ರೋ. ಇವತ್ತಿನ ಡೇಸ್ ಬಗ್ಗೆ ಹೇಳೋದಾದ್ರೆ ಒಂಥರ ಬ್ಯಾಡ್ ಡೇ ಅಂತಾನೆ ಹೇಳ್ಬೋದು. ಓವರ್ ಆಲ್ ಥಿಂಕ್ ಮಾಡಿದ್ರೆ ಲೈಕ್ ಮಾರ್ನಿಂಗಿಂದ ಬಂದ್ಬಿಟ್ಟು ಇವಾಗ ನೈಟ್ವರೆಗೂ ಏನೇನು ಆಯ್ತು ಅಂದರೆ ಇವತ್ತಿನ ಡೇ ಹೆವಿ, ಒಂಥರ ಫುಲ್ ನೆಗೆಟಿವ್ನೇ ಆಗೋಯ್ತು ಇವತ್ತಿನ ಡೇ ಅಲ್ವಾ ಚೂರಿ? ಚೂರಿ, ಇವತ್ತಿನ ಡೇ ಯಾವ ಥರ ಇತ್ತು ಹೇಳು ಬೆಳಿಗ್ಗೆಯಿಂದ? ಒಂಥರ ನಂಬಕ್ಕೆ ಆಗಿಲ್ಲ, ಕೋಇನ್ಸಿಡೆನ್ಸ್ ತರ ಎಲ್ಲ ಅಲ್ವಾ? ಏನೇನಾಯ್ತು ಹೇಳು ಬೆಳಿಗ್ಗೆಯಿಂದ? ಅದು ಮೊನ್ನೆ ಈ ಕಡೆ ತೋಟ ಹೋಗಿ ನೀವು ಮತ್ತೆ ಇನ್ನೂ 3 ಜನ, ಟೋಟಲ್ 4 ಜನ, ಮಾಲಿನಿ ಅಕ್ಕ ಮತ್ತೆ ಅಕ್ಕ, ಇವ್ರು 4 ಜನಕ್ಕೆ ಮಾತ್ರ ಏನಾದ್ರು ಆಯ್ತಾ ಇತ್ತು. ಹೌದು, ಮಾಲಿನಿ ಅಕ್ಕಂಗೆ ಲೈಟ್ ಬಿತ್ತು, ನಿಮ್ಗೆ ಮತ್ತೆ ಅಕ್ಕಂಗೆ ಗಾಡಿ ಬಿದ್ರಿ. ಇನ್ನೊಂದ್ ಅಕ್ಕಂಗೆ ಕಾಲು ಉಳುಕ್ಬಿಡ್ತು ಅಲ್ವಾ? ಏನಲ್ವಾ? 4 ಜನಕ್ಕೆ ಮಾತ್ರ ಅದೇ ನಂಬಕ್ಕೆ ಆಗಿಲ್ಲ, ಭಯ ಆಗೋಯ್ತು, ಏನ್ ಕೋಇನ್ಸಿಡೆನ್ಸ್ ಅಲ್ವಾ ಅಂತ. ಅದೇ ಏನೋ ಒಂಥರ ಡಿಫ್ರೆಂಟ್ ಫೀಲ್ ಕೊಡ್ತು ಇವತ್ತಿನ ದಿವಸ. ಅಂದರೆ ಇನ್ನೊಂದು ನಾವು ಪಾಸಿಟಿವ್ ಥಿಂಕ್ ಮಾಡ್ಬೇಕೇನಪ್ಪ ಅಂತಂದರೆ ಎವ್ರಿ ಡೇ ಒಂದೇ ಥರ ಇರಲ್ಲ ಅಲ್ವಾ? ಎವ್ರಿ ಡೇ ಹ್ಯಾಪಿನೂ ಇರಲ್ಲ, ಒಂದಲ್ಲ ಒಂದಿನ ಲೈಕ್ ಬ್ಯಾಡ್ ಟೈಮ್ ಅಂತ ಬಂದೇ ಬರುತ್ತಲ್ಲ. ಸೊ ಆ ಬ್ಯಾಡ್ ಡೇ ಇವತ್ತಂತಲೇ ಹೇಳ್ಬೋದು ವಯಸ್ಸು. ಆ ಥರ ಇತ್ತು ಸಿಚುವೇಶನ್ಸು. ಎಲ್ರಿಗೂ ಟೆನ್ಷನು, ಗಾಬರಿ, ಪ್ರಾಪರಾಗಿ ಶೂಟ್ ಮಾಡೋಕ್ಕೂ ಆಗಿಲ್ಲ. ಅವಾಗವಾಗ ಕರೆಂಟ್ ಹೋಗ್ತಾ ಇತ್ತು, ಸೊ ಅದರಿಂದ ಶೂಟಿಂಗ್ ಕೂಡ ಡಿಲೇ ಆಗ್ತಾ ಇತ್ತು. ಮತ್ತೆ 2 ಲೈಟ್ ಹೊಡೆದೋಯ್ತು, 2 ಹೊಸ ತಂದು ಹಾಕಿದ್ದು. ಹೌದು, ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಆಟೋಮೆಟಿಕ್ ಆಗಿ 2 ಲೈಟ್ ಹೊಡೆದೋಯ್ತು. ಆ ಥರ ಪ್ರಾಬ್ಲಮ್ಸ್ ಬಂತು. ಮತ್ತು ಜೋರು ಮಳೆ. ನಮಗೆ ಶೂಟಿಂಗ್ ಪ್ಲೇಸಿಂದ ಮನೆಗೆ ಬರೋಕ್ಕೊಂದು 7 ಕಿಲೋಮೀಟರ್ ಇದೆ. ಹೆವಿ ಕಷ್ಟ ಆಯಿತು ಬರೋಕ್ಕೆ. ಇವರು ಮುನ್ನು ಮತ್ತು ಚೂರಿ ಅಂತೂ ಫುಲ್ ನೆಂದೋಗಿದ್ದಾರೆ ನೋಡಿ. ನೆನ್ನೆನೂ ಅಷ್ಟೇ ಅಲ್ಲ ಚೂರಿ? ನೆನ್ನೆನು ಫುಲ್ ನೆಂದಿದ್ದು. ಹೌದು, ಹಂಗೆ ಆಯ್ತು, ಏನಪ್ಪ. ಬಟ್ ಆಗೋದೆಲ್ಲ ಒಳ್ಳೇದು ಅಂತಾನೆ ಅನ್ಕೋಬೇಕಷ್ಟೇ, ಚಿಕ್ಕದೆಲ್ಲ ಆಯ್ತು ಅಂತ ಅನ್ಕೋಬೇಕಲ್ವಾ? ಓಕೆ ಗಾಯ್ಸ್, ಇವಾಗ ನಾನು ಕೂಡ ನಿದ್ದೆ ಮಾಡ್ತೀನಿ, ನಂಗೆ ಆಯ್ತಿಲ್ಲ, ಹೆವಿ ಕಾಲ್ ಸಿಡಿತಿದೆ. ಮತ್ತು ನೋಡಿ ಮುನ್ನು ಮಲಗಿದ್ದಾರೆ ಆಲ್ರೆಡಿ. ಅವರಿಗಂತೂ ಹೆವಿ ಟಯರ್ಡ್ ಆಗಿದೆ. 1 ವೀಕಿಂದ ಪ್ರಾಪರಾಗಿ ನಿದ್ದೆ ಇಲ್ಲ. ಮಾರ್ನಿಂಗ್ 4 o'clock 4:30ಗೆ ಎದ್ದು ಶೂಟಿಂಗ್ ಪ್ಲೇಸಿಗೆ ಹೋಗ್ತಿದ್ದಾರೆ. ಸೊ ಹೆವಿ ಟಯರ್ಡ್ ಆಗಿದೆ. ಮತ್ತು ಇವತ್ತು ಹೆವಿ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಮುನು ಇಲ್ಲಿ ನೋಡಿ, ವ್ಲಾಗ್ ಎಂಡ್ ಮಾಡಿಪ್ಪ, ಬಾಯ್ ಹೇಳಿಮ್ಮ. ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ, ಇವತ್ತು ಸ್ಕಿಡ್ಡಾಗಿ ಬಿದ್ದು ಅಲ್ವಾ ನಾನು ಮತ್ತು ಪ್ರೀತಿ ಅವರು. ಸೊ ಮುನ್ನು ಮತ್ತು ಅಕ್ಕ, ಶರಣನ ಎಲ್ಲರೂ ಯಾರ್ಯಾರು ಶೂಟಲ್ಲಿದ್ದರು ಎಲ್ಲರೂ ಹೆವಿ ಭಯ ಪಟ್ಕೊಂಡಿದ್ದಾರೆ. ಮುನ್ನು ಅಂತೂ ನನ್ನ ಕಾಲು ನೋಡಿ ಹೆಂಗೆ ಅವ್ರಿಗೆ ರಿಯಾಕ್ಟ್ ಆಗಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಯಾಕಂದರೆ ಫುಲ್ ಗಾಬರಿ ಆಗಿದ್ದಾರೆ. ಆಯಿತು, ಏನು ಮಾಡೋದು ಅವ್ರಿಗೇನು ತೋಚ್ತಾನೆ ಇರಲಿಲ್ಲ, ಅಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಅವರು ನೋಡಿದಾಗಲೇ ಪಾಪ ಅಂತ ಅನ್ನಿಸ್ಬಿಡ್ತಿದೆ ನನಗೆ. ಅಂದರೆ ನಂಗೆ ನೋವಾಗಿದೆ ಕರೆಕ್ಟು, ಬಟ್ ನನಗಿಂತ ಜಾಸ್ತಿ ಅವ್ರ ಮನಸ್ಸಲ್ಲೇ ನೋವು ಪಡ್ಕೋತಿದ್ದಾರೆ. ಅದು ನಂಗೆ ಗೊತ್ತಾಗ್ತಿದೆ, ಅಂದರೆ ನಂಗೆ ತಾಗಿದೆ ಅಲ್ವಾ. ಸೊ ಅದಕ್ಕೋಸ್ಕರ. ಬಟ್ ಇಲ್ಲ, ನಾನಿವಾಗ ಆರಾಮಾಗಿದ್ದೀನಿ, ಆದಷ್ಟು ಬೇಗ ರಿಕವರಿ ಆಗುತ್ತೆ. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ